ಬಿಗ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಈ ಸಂಚಿಕೆಯಲ್ಲಿ ನಾನೊಬ್ಬಳೇ ನನ್ನದೊಂದೇ ಕೃತಿ ಎಂಬಂತೆ ಒಂದು ಕವನ ಸಂಕಲನವನ್ನಷ್ಟೇ ಪ್ರಕಟಿಸಿದ ಚ ಸರ್ವಮಂಗಳ ಅವರ ಬಹಳ ಪ್ರಸಿದ್ಧವಾದ ಕಾವ್ಯ ಅಮ್ಮನ ಗುಡ್ಡ. ಸೊ ಆ ಕಾವ್ಯವನ್ನು ಇವತ್ತು ಓದೋಣ. ವರ್ಷಕ್ಕೊಮ್ಮೆಯಾದರೂ ಮನೆ ದೇವತೆಯ ದರ್ಶನ. ಪಯಣ ಎತ್ತಿನ ಬಂಡಿಯಲ್ಲಿ ರೊಟ್ಟಿ ಬುತ್ತಿ ಕಟ್ಟಿಕೊಂಡು. ಚನ್ನಗಿರಿಯಿಂದ 3 ತಾಸಿನ ಹಾದಿ, ಜೋಳದಾಳು ಕಾಡು, ಬಿದಿರು ಮಳೆ ತುಂಬಿದ ಕಾಡಸೀಮೆ, ಅಡಿಯಿಟ್ಟಲ್ಲೆಲ್ಲ ಆಳದೆತ್ತರದ ಹುತ್ತ, ನಡುವೆ ಗುಡ್ಡ, ನೆತ್ತಿಗೊಂದು ಗುಡಿ, ಒಳಗೊಂದು ಹುತ್ತ, ಗುಡ್ಡಕ್ಕೆ ಗುಡ್ಡವೇ ಉಸಿರಳಿಯುವಂತೆ ಗಾಳಿ ಸುಯ್ಯಾಟ. ನಿಂತು ಲಂಗೋಟಿ ಅಗಲದಲ್ಲಿ ನಭಕ್ಕೆ ಹುಯ್ಯಲಿಡುವ ಗಾಳಿಮರ, ಇದಕ್ಕೊತ್ತಿಕೊಂಡೇ ಬಾಳೆಕಲ್ಲ ಸಿದ್ದನ ಬೆಟ್ಟ, ದೆವ್ವ ಹೊಕ್ಕವರ ಬಿಡಿಸುತ್ತಿದ್ದ ರುದ್ರಾವತಾರಿ. 100 ಬಾರಿ ಹೊಕ್ಕಿದರು ಕಾಡು ದಿಗಿಲು, ಪ್ರತಿ ಸಲವೂ ದಾರಿ ತಪ್ಪಬಹುದೆಂದು. ಬಿದಿರು ಮಳೆಯ ಇಕ್ಕಟ್ಟಿನಲ್ಲಿ ಸವರುತ್ತಾ ಗಿಡ ಗಂಟಿಗಳ ಮಾಡಿಕೊಳ್ಳುತ್ತಾ ಹಾದಿ, ಹೊತ್ತು ಗೊತ್ತಿಲ್ಲದೆ ಸುತ್ತು ಹಾಕಿ ಕಂಡ ಹುತ್ತಗಳಿಗೆ ಹುರಿದುಂಬಿಸಿ, ಬೆದರಿದೆತ್ತುಗಳ ಬಾಲ ತಿರುಪಿ ಉಧೋ ಎಂದು ಬೊಬ್ಬೆ ಹಾಕಿ ಬೆದರಿಸಿ, ಕಾಡು ಪ್ರಾಣಿಗಳ ಗುಡ್ಡ ಹತ್ತಿ ಗುಡಿಗೆ, ಹಾಡಹಗಲಲ್ಲೂ ಕತ್ತಲು, ಮಗು ಚಿಟ್ಟತ್ತಿದ್ದ ಗುಡಾರದೊಳಗೆ ಅಮ್ಮ, ಒಲ್ಲದೆ ಹೊರಜಗತ್ತು, ಹುತ್ತ ಹೊಕ್ಕ ಮಾತಾಯಿ. ಕುಲಗೋತ್ರ ನಾಮ ರೂಪ ನೆಲೆ ಇಲ್ಲದೆ ಹೊಕ್ಕು ಹುತ್ತ ಆದಳು ಕುಕ್ಕಡದಮ್ಮ. ಬಡಿದು ಬರಗಾಲ ತಿಂದು ಬಿದಿರಕ್ಕಿ ರಕ್ತಭೇದಿ ವಾಂತಿ ತುತ್ತಾದಾಗ ಜನ, ಊರ ಗೌಡನ ಕನಸಲ್ಲಿ ಬಂದು ತಾಯಿ ನೀಡಿದಳು ತಾನಿರುವ ಸುಳಿವ. ಕಾಡ ಹೊಕ್ಕ ಗೌಡ ತೊಳಲಿ ಬಳಲಿ ಬಯಸಿ ಬಂದಾಗ ಗುಡ್ಡದ ನೆತ್ತಿಗೆ ಕಂಡ, ಆಡುತ್ತಿದ್ದವೆರಡು ಮಿಡಿನಾಗರ ಎಳೆ ಬಿಸಿಲಲ್ಲಿ ಮಿರ್ರನೆ ಮಿಂಚುತ್ತಾ ನಡುವೆ ಹುತ್ತ. ಹುತ್ತಕ್ಕೆ ಸುತ್ತು ಹಾಕಿ ಹೆಡೆಯೆತ್ತಿದ್ದ ತಾಯಿನಾಗರ, ನೋಡುತ್ತಿದ್ದಂತೆ ಹೊಕ್ಕವು ಅವು ಹುತ್ತವ. ಕಂಡವು ಆ ಸ್ಥಳದಲ್ಲಿ ಹೂವು, ನಿನ್ನ ಪಾದಕ್ಕೆ ಉಧೋ ಎಂದು ಅಡ್ಡ ಬಿದ್ದ ಗೌಡ. ಗುಡಿ ಎದ್ದಿತು ಅಲ್ಲಿ ಪಕ್ಕದಲ್ಲೊಂದು ಕಲ್ಲುಗುಂಡು, ಪರಶುರಾಮನ ರೂಪ ಕಾಪಾಡಲು ತಾಯಮಾನ. ಎದುರಿಗೆ ನಿಂತಳು ಕಲ್ಲಾಗಿ ಅಮ್ಮನ ರೂಪದ ಮಾತಂಗಿ. ಬಿದಿರು ಮಳೆ ಸಿಕ್ಕಲ್ಲಿ ದಾರಿ ತಪ್ಪುತ್ತಿದ್ದುದೇ ಹೆಚ್ಚು. ಗುಡಿಗೆ ಕೂಗಡತಲ್ಲಿದ್ದ ಕೆರೆಯೊಂದೇ ಕುರುಹು, ಜಾತ್ರೆಗೆ ನೆರೆದಂತೆ ನಮ್ಮ ಕುಲಜನ ಬೆರೆತು ಬಿಟ್ಟು ಬೀಡು ಒಲೆ ಹೂಡುತ್ತಿದ್ದರು ಕೆರೆ ಬಳಿ. ಅಮ್ಮ ನುಲಿಯಲೆಂದು ಪಾಯಸ ನೈವೇದ್ಯ, ಮಾತಂಗಿ ಪರಶುರಾಮನಿಗೆ ಕುರಿ ಕೋಳಿಗಳ ಜೀವದೋಕಳಿ. ಅರ್ಪಿಸಿದ್ದನ್ನು ಅಟ್ಟುಂಡು ರಾತ್ರಿ ತಂಗಿ ಹೊರಡುತ್ತಿದ್ದೆವು. ಬೆಳಗ್ಗೆ ಮತ್ತೆ ಗಾಡಿ ಹೂಡಿ ನೀಡಿದವರ ನಿಜವ ಬಲ್ಲ ಆದಿಶಕ್ತಿ ಪರಾಶಕ್ತಿ ಕುಕ್ಕಡದಮ್ಮ ಹುದುಗಿ ಹುತ್ತದೊಳಗೆ ಹರಿದು ಹಾವಾಗಿ ಹರಸುತ್ತಾಳೆ. ಹೆಡೆಯಾಡಿಸಿ ಎಂಬ ನಂಬಿಕೆಯ ಹೊತ್ತು. ತೊಟ್ಟ ಲಂಗ ಹರಿಸಿಕೊಳ್ಳದೆ ನಾನು ಹಿಂತಿರುಗಿದ್ದೆ ಇಲ್ಲ. ಅಮ್ಮನ ಗುಡ್ಡ ಭಯ ದಿಗಿಲಿನ ಗುಪ್ತ ತಾಣ ನನಗೆ. ಬಿದಿರು ಮಳೆಯ ಮರೆಯ ಕತ್ತಲು, ಹುತ್ತದೊಳಗೆ ಹುದುಗಿರುವ ಹಾವು, ಕಾಡು ಪ್ರಾಣಿ ಗಾಳಿಯ ಹೊಯ್ಯಲು, ಗುಡ್ಡದಂತರಾಳದಲ್ಲಿ ಎಲ್ಲೋ ಅಡಗಿರುವ ಅಮ್ಮ. ಬಲ್ಲವರು ಯಾರು ಇವುಗಳ ಜಾಡ? ಕಣ್ಣು ಹೊರಳಿದತ್ತ ಹರಿದ ಹಾವು ಕಾಣಬಹುದೆಂಬ ಭಯ ಕುತೂಹಲ ನನಗೆ. ಗುಡಿಯ ಕತ್ತಲಲ್ಲಿ ಮೆಟ್ಟಬಹುದು ಹಾವ ಎಂದು ಹೆದರಿ
ಮಾರುದ್ದ ಮಂಡೆಗೂದಲನ್ನು ಸುತ್ತಿ ಸೊಂಟಕ್ಕೆ ನಡೆಯುತ್ತಿದ್ದೆ. ಮುಟ್ಟಿಯೂ ಮುಟ್ಟದಂತೆ ನೆಲ. ಊರಲ್ಲಿ ಹೆಡೆ ಎತ್ತಿದ ನಾಗನ ಬಾಲ ಹಿಡಿದು ನೆಲಕ್ಕಪ್ಪಳಿಸುತ್ತಿದ್ದ ನನ್ನ ಮಾವ ಅಮ್ಮನ ಗುಡ್ಡದಲ್ಲಿ ಮೌನದ ಮಡು. ತೇಗಿನ ಮರ ಮೈಮಾಟದ ಮಾವ ಹೆದರಿದೆತ್ತುಗಳ ಹುರಿದುಂಬಿಸಿ ಗಾಡಿ ಹೊಡೆಯುವವ, ಕುರಿ ಕತ್ತಿಗೆ ಮಚ್ಚು ಬೀಸುವವ, ಕತ್ತಲಿನ ಗುಡಿಯಲ್ಲಿ ಹಣತೆ ಹಚ್ಚುವವ. ಸದಾ ಮೈಯೊಳಗೆ ಏನೋ ಹೊಕ್ಕಂತಿರುತ್ತಿದ್ದ ಅವ ಮೂಡಿಸುತ್ತಿದ್ದ ಬೆರಗು ನನ್ನಲ್ಲಿ. ಆ ವರ್ಷವೂ ಬೀಡು ಗುಡ್ಡದಲ್ಲಿ ಹಣತೆ ಹಚ್ಚಲು ಹೊರಟ ಮಾವನೊಂದಿಗೆ ಗುಡಿ ಹೊಕ್ಕೆ ನಾನು. ಕತ್ತಲಲ್ಲಿ ಹೊರಳಿಸಿದೆ ಕಣ್ಣ. ಕಾಣಬಹುದೇ ಹುತ್ತ ಸುತ್ತಿಕೊಂಡ ಹಾವು, ಆಡುವ ಮಿಡಿನಾಗರ. ಬೆದರಿದವಳ ಕೈ ಹಿಡಿದು ಹೊರಬಂದ ಮಾವ. ಗುಡಿ ಪಕ್ಕದಲ್ಲೊಂದು ದೈತ್ಯ ಮೆಳೆ. ಎಂದೋ ಹುಲಿಯೊಂದು ಸಿಕ್ಕಿ ಬಿದ್ದು ಸತ್ತಿತ್ತಂತೆ. ಅಲ್ಲಿ ಹಾದಿ ಕಾಣದೆ. ಅದರೊತ್ತಿಗಿದ್ದ ಹುತ್ತ, ಅದರೊಳಗಿದ್ದ ಹೆಡೆ ಮಾತ್ರ ಎತ್ತಿ ಬುಸುಗುಟ್ಟುತ್ತಿದ್ದ ಸರ್ಪ. ಉಕ್ಕು ಕತ್ತರಿಸುವಷ್ಟು ಹರಿತ ಅದರ ನೋಟ. ಬೆದರಿ ಒಮ್ಮೆಲೆ ಹಿಡಿದೆ ಮಾವನ್ನ. ಬಿದ್ದೆವು ಹಿಡಿತ ತಪ್ಪಿ ನೆಲಕ್ಕೆ. ಸರ್ರನೆ ಮುಚ್ಚಿ ಹೆಡೆ ಹುತ್ತದೊಳಗೆ ಹರಿಯಿತು ಹಾವು. ಮೇಲೆದ್ದರು ನಾನು. ಬಿದ್ದ ಮಾವ ಏಳಲಿಲ್ಲ. ಹುಯ್ಯಲಿಟ್ಟೆ. ಒಲೆ ಹೂಡುತ್ತಿದ್ದ ನಮ್ಮವರೆಲ್ಲ ಬಂದರು ಓಡೋಡಿ. ಸಾಗಿಸಿದರು ಮಾವನ್ನ ಚನ್ನಗಿರಿಗೆ. ಹುತ್ತದೊಳಗಿನ ಅಮ್ಮನ ಚಿತ್ತದಲ್ಲಿ ಏನಿದೆಯೋ ಎಂದು ಅತ್ತೆ ಕೂತಳು ತಲೆ ಮೇಲೆ ಕೈ ಹೊತ್ತು. ಹಾಲೂಡಿದ ಕಂದಮ್ಮ ಮಲಗಿತ್ತು ಮಿಡಿಲೊಳಗೆ ಹಾಯಾಗಿ. ಎಂಥ ಮೌನ! ಸೋಂಕಿದರೂ ಸದ್ದು. ಹೆಡೆಯೆತ್ತುವಂತಿತ್ತು ಸರ್ಪ. ತಾಗಬಾರದೆಡೆ ತಗುಲಿ ಮೆಳೆ ಮುಳ್ಳು. ಮಾವ ಕಳೆದುಕೊಂಡ ನರ. ಆದರೂ ಬಿಡಲಿಲ್ಲ ಅವ ಅಮ್ಮನ ಗುಡ್ಡ. ಸಾಗಿತು ನನ್ನ ಪಯಣ. ಚನ್ನಗಿರಿಯಿಂದ ಶಿವಮೊಗ್ಗ, ಅಲ್ಲಿಂದ ಮೈಸೂರು. ಸರಿಯಿತು ಕಾಲ. ಮೈಸೂರ ಹೋಗುತ್ತಿದ್ದಂತೆ ಕಣ್ಣಿಗೆ ಬೀಳುವ ಚಾಮುಂಡಿ ಬೆಟ್ಟ. ಹುಲಿ ಮೇಲೆ ಚಂಡ ಮುಂಡರ ರುಂಡ ಹೊತ್ತ ಈ ಅಮ್ಮ ತರಿಸುತ್ತಿದ್ದಳು. ಹುತ್ತದೊಳ ಹೊಕ್ಕ ಆ ಅಮ್ಮನ ನೆನಪು. ಆಗಾಗ ಪತ್ರಿಕೆ ಬಾನುಲಿಯಲ್ಲಿ ಸುದ್ದಿ. ಜೋಳದಾಳು, ಕಾಡು, ಗುಡ್ಡ, ಕಾಡಲ್ಲಿ ಗಂಧ, ಅಪಾರ ಬೆಲೆಯ ಹಾವಿನ ಪೊರೆಗಳು. ಗುಡ್ಡದಲ್ಲಿ ಕಬ್ಬಿಣದ ಅದಿರು, ಚಿನ್ನದ ತುಣುಕು, ಗಣಿ ನಿರ್ಮಾಣ. ಹಾದಿ ಇಲ್ಲದ ಕಾಡ ಗುಡ್ಡದ ವೃತ್ತಾಂತ. ಮನೆ ದೇವತೆಯ ಭಂಡಾರ ಎಂದತ್ತೆ ಕಳಿಸುತ್ತಿದ್ದ ವಿಭೂತಿ. ಮರುಕಳಿಸುತ್ತಿದ್ದವು ಅಮ್ಮನ ಗುಡ್ಡದ ವಾಸನೆಯ. ಒಂದು ದಿನದ ಮಟ್ಟಿಗೆ ನಮ್ಮ ಪಯಣ ಕಾರಲ್ಲಿ. ಮೂಕಳಾದೆ. ತಲುಪಿದಾಗ ಜೋಳದಾಳು ಕಾಡು. ಯಾವ ಮಾಯಾದಂಡ ತಗಲಿತ್ತೋ ಆ ಕ್ಷೇತ್ರಕ್ಕೆ. ಪಗಡೆ ಹಾಸಿನ ಹಸಿರು ಚೌಕಳಿಯೊಳಗೆ ಅಗೆದು ಉತ್ತ ಭತ್ತದ ತೆನೆಯ ತುಯ್ದಾಟ. ನಡುವೆ ಹರಿದ ಹೆಬ್ಬಾವು ಹಾದಿ. ಅಲ್ಲಲ್ಲಿ ಹಿಂಡು ಹಿಂಡಾಗಿ ಮೇಯುತ್ತಿದ್ದ ಕುರಿದನ. ಗುಡಿ ಜಾಗದಲ್ಲಿ ದೇವಸ್ಥಾನ, ನಲ್ಲಿ, ಜಗಜಗಿಸುವ ಬೆಳ್ಳಿ ಮುಖವಾಡ ಹೊತ್ತ ಕುಕ್ಕಡದಮ್ಮ, ಮಂದಾಸನ, ನೀಲಾಂಜನ, ಧರ್ಮಾವರದ ನೆರಿಗೆ, ಗೋಲಕ, ತೂಗುತ್ತಿದ್ದ ಗಂಟೆಗಳು, ಬೆಳ್ಳಿ ಮಾವಿನೆಲೆಗಳ ತೋರಣ, ಹಗಲಲ್ಲೂ ಉರಿಯುತ್ತಿದ್ದ ವಿದ್ಯುಚ್ಛಕ್ತಿ ದೀಪ, ಕೆಂಪು ಮಗುಟ ತೊಟ್ಟ ದ್ವಿಜ, ಬಲಿ ಪಡೆವ ಮಾತಂಗಿ ಮುರುಕು ಜೋಪಡಿಯಲ್ಲಿ. ತೇಗದ ಮೈ ಮಾವ ಮಾರುದ್ದ ಬೆಳ್ಳಿ ಹೊಳಪಿನ ಗಡ್ಡ ಬಿಟ್ಟು ನೆರಿ ನೆರಿಯಾದ ಮೊಗದಲ್ಲಿ ಚಿಮ್ಮಿಸಿದ ನಗೆ. ಹುತ್ತ ಸವರಿ ತೊಡಿಸಿದ್ದ ಮುಖವಾಡದತ್ತ ತೋರಿದಾಗ ಕೈ ನಕ್ಕ. ಎಂದಾದರೂ ಬಿತ್ತಿದ್ದುಂಟೆ? ಕುಯ್ಲಾಗಿದ್ದುಂಟೆ ಇಲ್ಲಿ ಕೂಸೆ? ಈಗ ನೋಡು, ಹೊತ್ತು ಕಂತುವಾಗ ಏಳುತ್ತೆ ಗೋಧೂಳಿ. ತನ್ನ ಮಕ್ಕಳು ಬೆಳೆಯೋದು ಮಾಗೋದು ಬೇಕವ್ವ ತಾಯಿಗೆ. ಕಲಿದೇ ಇರೋ ನಮಗೆಲ್ಲ ಗುಂಡ್ಕಲ್ಲೇ ಪರಶುರಾಮ, ಹುತ್ತಾನೆ ಪರಾಶಕ್ತಿ. ಕಲಿತ ಮಂದಿಗೆ ಮುಖವಾಡ ಬೇಕು, ತೋರಣ ಬೇಕು. ನಂಬದ ನನ್ನ ನೋಡಿ ಮತ್ತೆ ನುಡಿದ, ಕುರಿ ಹಸು ಓಡಾಡೋ ಹಾದಿಲಿ ಹುತ್ತ ಯಾಕೆ ಬೇಕು ಮಗ?
ಅದಕ್ಕೆ ತಾಯಿ ತೋರಿದಳು ತನ್ನ ಮುಗ. ನಗುತ್ತಾ ಹೇಳ್ದ, ಕಾಸು ಬಿದ್ದ ಹುತ್ತಾನೆ ತೋಡಿದ್ರು ಮಂದಿ, ಇನ್ನು ಕಬ್ಬಿಣ ಗಂಧದ ಕಾಡು ಬಿಟ್ಟಾರ ಕೂಸ. ನೀಡಿದ್ದಕ್ಕೆ ಚಾಚದೆ ದೋಚೋದಕ್ಕೆ ಮುಂದು ಮಾಡಿದರೆ ಕೈ ತಾಯಿ ಏನು ಮಾಡ್ತಾಳೆ? ಕಾಲ ನೆರೆಗೆ ಚೆಲ್ಲಿ ನಗೋದು ಬಿಟ್ಟು ಮುಖವಾಡ ತೊಟ್ಟ ಮಂದಿ ತಮ್ಮ ತಪ್ಪ ಹೊಟ್ಟೆಯಲ್ಲಿ ಹಾಕುವಂಥ ಅಮ್ಮಂಗೆ ಮುಖ ತೊಡಿಸಿದ್ರು, ಗುಡಿ ಕಟ್ಟಿಸಿದ್ರು, ಗಂಟೆ ತೂಗಾಡಿಸಿದ್ರು, ಹಾದಿ ಮಾಡಿಸಿದ್ರು, ಕಾಡನ್ನೇ ಒಪ್ಪ ಮಾಡಿದರು. ಈಗ ಬಿಟ್ಟಿದೆ ಸರ್ಕಾರ ಕೆರೆಯ ಆಚೆಗೆ 6 ಹುಲಿಮರಿ, ಕಾಡು ಬೆಳೆಸಬೇಕು ಅಂತ. ಗೊತ್ತಾ ಮಗು? ಹಾವು, ಹುಲಿ, ಸರ್ಕಾರ, ಕಳ್ಳ ಸಾಗಾಣಿಕೆ, ಕುಕ್ಕಡದಮ್ಮ, ಮಾತಂಗಿ, ಮಾವ ಹೊತ್ತು ಮನಸ್ಸಲ್ಲಿ ಹಿಂತಿರುಗಿದೆ ಮೈಸೂರಿಗೆ ಅಂದೆ. ಸುಕ್ಕಾಗಿರಲಿಲ್ಲ ಉಟ್ಟ ಸೀರೆಯ ನೆರಿಗೆ ಕೂಡ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಓದಿನೊಂದಿಗೆ ಎದುರಾಗೋಣ. ನಮಸ್ಕಾರ.